ವೀಕ್ಷಕರೇ, ವೆಲ್ಕಮ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ. ನಾನು ನಿಮ್ಮನೆ ಹುಡುಗಿ ಸೌಮ್ಯ. ವೀಕ್ಷಕರೇ, ನಾವಿವತ್ತಿದ್ದೀವಿ ರಾಜಾಜಿನಗರಲ್ಲಿ. ಹೋಗ್ತಾ ಇರೋದು ದೀಪಿಕಾ ಅವ್ರ ಮನೆಗೆ. ಅವರು ಕೂಡ ನಮ್ಮ ಆಫೀಸ್ಗೆ ಒಂದು ಪ್ರೊಫೈಲ್ ಕಳಿಸಿದ್ರು. ನೋಡೋಣ ಯಾವ ಥರ ಅಡುಗೆ ಮಾಡ್ಕೊಡ್ತಾರೆ, ಹೇಗೆ ಟೇಸ್ಟ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಬೇಗ 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 ಬನ್ನಿ. ಇಲ್ಲಿ ಯಾರು? ದೀಪಿಕಾ. ಹಾಯ್ ದೀಪಿಕಾ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾರಿಲ್ಲ? ಹಾಯ್. ಓಕೆ. ಹಾಯ್. ಹಾಯ್. She is so cute. ನೋಡಿ, ನೀವು ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರಿ. ಅಡುಗೆ ನಿಮ್ಮ ಮನೆ ಕಡೆಗೆ. ಇವತ್ತು ನಿಮ್ಮ ಮನೆಯಲ್ಲಿ ಹ್ಯಾಪಿ? ಹಾಗಾದ್ರೆ ಹೋಗೋಣ, ಅಡುಗೆ ಮಾಡೋಣ. ಎಸ್. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪರ್ಟ್ಸ್ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 12 ಗಂಟೆಗೆ. ಓಕೆ ದೀಪಿಕಾ, ಬೇಸಿಕಲಿ ಯಾವ ಊರವರು? ಬ್ಯಾಂಗ್ಳೂರು. ಬಾರ್ನ್ ಬಾಟಪ್ ಎಲ್ಲ ಇಲ್ಲನಾ? ಹಾಂ, ಇಲ್ಲ. ಓಕೆ, ಸೊ ಇವತ್ತೇನು ಸ್ಪೆಷಲ್ ಐಟಮ್ ಮಾಡ್ಕೊಡ್ತಿದ್ದಾರೆ? ಗಾರ್ಲಿಕ್ ರೈಸ್ ಮಾಡ್ತಿದ್ದೀನಿ. ಗಾರ್ಲಿಕ್ ರೈಸ್ ಕೇಳಿದೀನಿ, ಬಟ್ ಹೊಸ ರೆಸಿಪಿನ ನೀವೇ ಟ್ರೈ ಮಾಡಿದ್ದ ಇದನ್ನ? ಹಾಂ, ನಾನೇ ನೀವೇ ಟ್ರೈ ಮಾಡಿದ್ದು. ಓಕೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ರೈಸ್, ಸಾಲ್ಟ್, ಗಾರ್ಲಿಕ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಆಯಿಲ್, ಮಸ್ಟರ್ಡ್ ಸೀಡ್ಸ್, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಚಿಲ್ಲಿ ಪೌಡರ್. ಓಕೆ, ನೀವು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ? ಓಕೆ. ಅಂದರೆ ಎಲ್ರಿಗೂ ಇಷ್ಟ ಆಗುತ್ತಾ ನಿಮ್ಮ ಮನೇಲಿ ಮಾಡೋದು? ಇಷ್ಟ ಆಗುತ್ತೆ. ಮತ್ತೆ ಅದು ಹೆಂಗೆ ಓಕೆ ಆಗುತ್ತೆ ಚೆನ್ನಾಗಿ ಮಾಡ್ತೀನಿ ಅಂತ? ಟೇಸ್ಟ್ ಮಾಡಾದ್ಮೇಲೆ ಹೇಳ್ಬೇಕಲ್ವಾ ಹೆಂಗೆ ಮಾಡಿದ್ದೀವಿ ಅಂತ. ಅಲ್ಲ, ನಿಮ್ಮ ಮನೆಯವರ ಒಪಿನಿಯನ್. ಹಾಂ, ಒಪಿನಿಯನ್ ಚೆನ್ನಾಗಿರುತ್ತೆ. ಎಲ್ಲ ಏನೇ ಇನ್ವೆಂಟ್ ಮಾಡಿದ್ರು, ಯಾವ ಥರ ಪ್ರಯೋಗ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಹಾಂ, ಬರುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಇದೆ. ನಾನು ಸರ್ಟಿಫಿಕೇಟ್ಸ್ ಅಷ್ಟು ಈಸಿಯಾಗಿ ಕೊಡಲ್ಲ ಬಿಡಿ. ನನಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಕೊಡೋದು. ಓಕೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನೆಯವ್ರಿಗೆ ಯಾವುದು ಇಷ್ಟ? ಯಾವ ಥರ ರೆಸಿಪೀಸ್ ಇಷ್ಟ? ನಾನ್ ವೆಜ್ ಇಷ್ಟ. ಅಲ್ಲಿಗೆ ಬನ್ನಿ, ನಮ್ಮ ಐಟಮ್ ಬಂತು. ಸರಿ ಬಿಡಿ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಹಾಂ, ಮಾಡಿ. ವೆಜಿಟೇರಿಯನ್. ಓಕೆ, ಫಸ್ಟ್ಗೆ ಏನು ಮಾಡ್ಕೋತೀರಾ? ಸ್ಟವ್ ಅನ್ಸ್ಕೊಳ್ಳೋಣ. ಸ್ಟವ್ ಅನ್ಸ್ಕೋತೀರಾ? ಟೊಮ್ಯಾಟೊ ಕಟ್ ಮಾಡಿಲ್ಲ ಹಾಗೆ ಹಾಕೋತೀರಾ? ಫುಲ್ ಉಂಡೆ? ಇಲ್ಲ, ಫಸ್ಟ್ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಸ್ಟವ್ ಅನ್ಸ್ಕೊಳ್ಳೋಣ. ಓಕೆ, ಹಾಗಾದ್ರೆ ಕಟ್ ಮಾಡ್ಕೊಳ್ಳಿ. ಓಕೆ. ಸಣ್ಣದಾಗಿ ಹೆಚ್ಕೋಬೇಕಾ ಅಥವಾ ದಪ್ಪ ಇರಲಿ? ಬಾಯಿ ಸಿಗ್ಬೇಕಾ? ಸಣ್ಣದಾಗಿ ಹಚ್ಕೊಬೇಕು. ಸಣ್ಣದಾಗಿ. ಇನ್ನು ಯಾವ ಥರ ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು? ವೆಜ್ ಜಾಸ್ತಿನಾ ನಾನ್ ವೆಜ್ಜು? ವೆಜ್ಜು ಮಾಡ್ತೀವಿ, ನಾನ್ ವೆಜ್ಜು ಮಾಡ್ತೀವಿ. ಜಾಸ್ತಿ ನಾನ್ ವೆಜ್ಜೇ ಮಾಡೋದು. ಅಂದರೆ 24/7 ಇರುತ್ತಾ ನಿಮ್ಮ ಮನೇಲಿ? ಹೌದು. ಹಾಗಾದರೆ ರಾಜಾಜಿನಗರ್ ಕಡೆ ಬಂದಾಗೆಲ್ಲ ನಿಮ್ಮ ಮನೆಗೆ ಬರ್ತೀವಿ. ಶ್ಯೂರ್. ಆಯಿಲ್ ಹಾಕ್ಬಿಡೋಣ. 1 ಕಪ್ ಆಯಿಲ್. ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ? ಇಲ್ಲ, ಇದು ಗಾರ್ಲಿಕ್ ರೈಸ್ ಅಲ್ವಾ, ಸ್ವಲ್ಪ ಆಯಿಲ್ ಬೇಕು. ಗಾರ್ಲಿಕ್ ರೈಸ್ ಅಂದರೆ ಕೇಳಿರೋ ಪ್ರಕಾರ ಅದು ಫುಲ್ ಸಪ್ಪೆ ಇರುತ್ತೆ ಅಂತ. ಅಂದರೆ ಉಪ್ಪು ಖಾರ ಜಾಸ್ತಿ ಇರಲ್ಲ ಅಂತ. ಇಸ್ ದ್ಯಾಟ್ ಟ್ರೂ? ಇಲ್ಲ, ಚಿಲ್ಲಿ ಪೌಡ್ರ್ ಹಾಕ್ತೀವಲ್ಲ, ಖಾರ ಇರುತ್ತಾ? ಸಾಸಿವೆ ಹಾಕೋಣ. ಓಕೆ. ಸ್ಟಿರ್ ಮಾಡಲಾ? ಇಲ್ಲ, ಏನು ಬೇಡ. ಬೇಕಾ? ಓಕೆ. ಸಿಡಿತಿದೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡ್ಬಿಡೋಣ. ಓಕೆ. ಇದೊಂದು 2.5-3 ಸ್ಪೂನ್ಸ್ ಹಾಕೋಣ. ಓಕೆ. ಬಟ್ ಅದು ತುಂಬ ಬೇಯಿಸ್ಬಿಟ್ರೆ ತುಂಬ ಸಾಫ್ಟ್ ಆಗೋಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ, ಇದು ಹಂಗೆ ಇರುತ್ತೆ, ಕಟಮ್ ಅನ್ನಂಗೆ ಇರುತ್ತೆ. ಇರಲಿಲ್ಲ ಅಂದರೆ ಜಸ್ಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಓಕೆ, ಇದಾಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಓಕೆ. ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಸಿಡ್ದಾಯಿತು. ಓಕೆ. ಗಾರ್ಲಿಕ್ ಹಾಕ್ತಿದ್ದೀನಿ ಈಗ. 1 ಕಪ್ ಅದು? ಹಾಂ, 1 ಕಪ್ ಗಾರ್ಲಿಕ್ ಜಜ್ಕೊಂಡಿದ್ದೀರಾ? ಹಾಂ, ಜಜ್ಕೊಂಡು. ಪೇಸ್ಟ್ ಹಾಕಿದ್ರೆ ಈ ಟೇಸ್ಟ್ ಬರಲ್ಲ ಅನ್ಸೋದಲ್ವಾ? ಬಾಯಿಗೆ ಸಿಗಲ್ಲ. ಇದನ್ನ ನೀವು ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಗೊಜ್ಜು ಆ ಥರನೂ ಇಟ್ಕೋಬೋದಾ? ಹಾಂ, ಇಟ್ಕೊಬೋದು. ಸ್ಟೋರ್ ಮಾಡ್ಬೋದಾ ಫಾರ್ 2-3 ಡೇಸ್?
ಇಡ್ಬೋದಾ? 2-3 ಡೇಸ್ ಅಲ್ಲ, ಒಂದು ವಾರ ಗಟ್ಟಲೆ ಇಟ್ಕೊಬೋದು. ಹೌದಾ? ಇದಾಗಿದೆ. ಟೊಮ್ಯಾಟೊ ಹಾಕ್ತೀನಿ. ಇವಾಗ ಸ್ಮೆಲ್ ಗಮ್ ಅಂತ ಬರ್ತಾರೆ. ಹಸ್ಬೆಂಡ್ ಏನು ಮಾಡ್ತಾರೆ? ಹಸ್ಬೆಂಡ್ ಡಾಕ್ಟರ್. ಡಾಕ್ಟರ್. ಸೊ ಫ್ರೀ ಎಲ್ರಿಗೂ, ಮನೆ ಮಂದಿಗೆಲ್ಲ ಫ್ರೀ. ಫ್ರೀ. ಸ್ಪೆಷಲೈಸ್ಡ್ ಇನ್ ಫಾರ್ಮಕಾಲಜಿ. ಫಾರ್ಮಸಿ. ಪ್ರಿಪೇರಿಂಗ್ ಮೆಡಿಸಿನ್ಸ್. ಸೂಪರ್. ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹಾಕ್ತೀನಿ. ಅದೊಂದು ಹಾಫ್ ಕಪ್. ಗಾರ್ನಿಷಿಂಗ್ ಸ್ವಲ್ಪ ಇಟ್ಟಿದ್ದೀನಿ. ಓಕೆ. ಚಿಲ್ಲಿ ಪೌಡರ್ ಹಾಕೋಣ. ವಾಟ್ ಇಸ್ ದ ಯೂಸ್? ಖಾರ ಜಾಸ್ತಿ ತಿನ್ನೋರು ಪಟ ಅಂತ ಮಾತಾಡ್ತಾರೆ, ಗೊತ್ತಾ? ಇವಾಗ ನೀವು ಪಟ ಅಂತ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಖಾರ ಜಾಸ್ತಿ ಹಾಕಲ್ಲ, ಕಡಿಮೆ ಹಾಕಲ್ಲ. ಅಯ್ಯೋ, ನಿಮ್ಮ ಇಷ್ಟ ಅಮ್ಮ, ಬೇಡ. ಇದು ಬೇಕು, ಅಟ್ಲೀಸ್ಟ್ 2 ಮಿನಿಟ್ಸ್ ಬೇಕಾ? ಹಾಂ, ಬೇಕಾಗುತ್ತೆ. ನಾನೊಂದು ನಿಮಗೆ ಟಿಪ್ಸ್ ಹೇಳ್ತೇನೆ. ವೀಕ್ಷಕರೇ, ನಿಮಗೂ ಕೂಡ. ಇದು ಎಷ್ಟು ಲೇಟ್ ಆಗ್ತಾ ಇದೆ ಅಲ್ವಾ? ಮನೇಲಿ ಯಾರೋ ಬಂದ್ಬಿಟ್ರು, ಸಡನ್ ಆಗಿ ಹೊಟ್ಟೆ ಹಸಿತಾ ಇದೆ, ದಿಢೀರಂತ ಏನೋ ಮಾಡಬೇಕು, ಬಟ್ ಆದರೆ ಬೇಯಕ್ಕೆ ಟೈಮ್ ತೊಗೊಳೋದಲ್ವಾ? ಸೊ ಒಂದೇ ಒಂದು ಚಿಟಕಿ ಅರಿಶಿಣದ ಪುಡಿ ಹಾಕೋದ್ರಿಂದ, ಎಲ್ಲರ ಮನೇಲಿ ಅರಿಶಿಣದ ಪುಡಿ ಇದ್ದೇ ಇರುತ್ತಪ್ಪ ಆಲ್ಮೋಸ್ಟ್. ಸೊ 1 ಚಿಟಕಿ ಅರಿಶಿಣದ ಪುಡಿ ಹಾಕೋದ್ರಿಂದ ವೆಜಿಟೇಬಲ್ ಅಥವಾ ಸೊಪ್ಪು ಏನಾದರೂ ಬೇಗ ಬೇಯುತ್ತೆ, ಬೇಗ ಅಡುಗೆ ಮುಗಿಯುತ್ತೆ. ಮಾಡ್ತೀರಲ್ವಾ? ಟ್ರೈ ಮಾಡ್ತೀರಲ್ವಾ? ನೀವು ಟ್ರೈ ಮಾಡ್ತೀರಾ ತಾನೆ? ಹಾಂ, ಟ್ರೈ ಮಾಡ್ತೀನಿ. ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬನ್ನಿ. ಆಮೇಲೆ ದೀಪಿಕಾ ಅವ್ರು ಏನು ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಟೇಕ್ ಅ ಬ್ರೇಕ್. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪರ್ಟ್ಸ್ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 12 ಗಂಟೆಗೆ. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದಾಗಿದೆ, ಎಣ್ಣೆ ಬಿಡ್ತಿದೆ. ರೈಸ್ ಹಾಕೋಣ. ಇದಕ್ಕೆ ಹಾಕೋತೀರಾ? ಹಾಂ, ಅದಕ್ಕೆ ಹಾಕೊಳ್ಳಿ. ರೈಸ್ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡು. ಹಾಂ, ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ ಫಸ್ಟೇನೆ. ಇಷ್ಟು ಬೇಗ ಆಗೋಯ್ತಲ್ಲ? ನೋಡಿ, ಅರಿಶಿನ ಪುಡಿ ಹಾಕಿದ್ರೆ ಇನ್ನೂ ಬೇಗ ಆಗಿರೋದು. ಸಾಲ್ಟ್ ಆ್ಯಡ್ ಮಾಡಿಲ್ಲ, ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಸಾಲ್ಟು ಕಡಿಮೆನ ತಿನ್ನೋದು? ಸಾಲ್ಟ್ ಕಡಿಮೆನೇ ಅಲ್ವಾ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಇವರು ಅವಾಗವಾಗ ಮಾತಾಡಿದ್ರು, ಅವಾಗವಾಗ ಬಾಯಿ ಬಿಟ್ಟರು ಸಖತ್ ಕೊಟ್ಟರು. ಮಂಗಳೂರವ್ರು ಯಾರಾದರೂ ಗೊತ್ತಾ ನಿಮಗೆ? ಲಿಟಲ್ಸು ಎಲ್ಲ ಬ್ಯಾಂಗ್ಳೂರ. ಎಲ್ಲ ಬ್ಯಾಂಗ್ಳೂರೇ. ಮಂಗ್ಳೂರಿಗೆ ಹೋಗಿದ್ದೀರಾ? ಹೌದು. ನೀನು ತಿಂದಿದ್ದೀರಾ? ಅದಕ್ಕೆ ಹಂಗೆ. ಓಕೆ, ಇದಾಗಿದೆ. ಆಗಿದೆ. ಸೊ ತಿನ್ಬೋದಾ ನಾನು? ಓ ಶ್ಯೂರ್. ಇದಕ್ಕೆ ಜೊತೆ ಏನು ಮಾಡ್ಕೊಡಲ್ವಾ? ಇದಕ್ಕೆ ರಾಯ್ತ ಮಾಡ್ತಿದ್ದೀನಿ. ಓ, ರಾಯ್ತ ಮಾಡ್ತಿದ್ದೀರಾ? ಸೂಪರ್. ಸರ್ವಿಂಗ್ ಬೌಲ್ಗೆ ಹಾಕೋಣ. ಓಕೆ. ಇದು ಆರಿದ್ಮೇಲೆ ಚೆನ್ನಾಗಿರಲ್ಲ ಅಲ್ವಾ? ಇಲ್ಲ, ಬಿಸಿಯಲ್ಲೇ ತಿನ್ನಬೇಕು. ಗಾರ್ಲಿಕ್ ರೈಸ್ ರೆಡಿ ಟು ಸರ್ವ್. ನೈಸ್. ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ. ಹಾಗಾದರೆ ಸ್ಪೂನ್ ಕೊಡಿ, ಟೇಸ್ಟ್ ಮಾಡ್ಬಿಡ್ತೀನಿ. ಇದ್ರ ಜೊತೆ ರಾಯ್ತನೂ ಕೊಡ್ತೀನಿ, 2 ಒಟ್ಟಿಗೆ ಟೇಸ್ಟ್ ಮಾಡಿ. ಒಳ್ಳೆ ಕಾಂಬಿನೇಷನಾ? ಹೌದು, ತುಂಬ ಚೆನ್ನಾಗಿರುತ್ತೆ. ಅದೇ ಇದು ಆರೋಗುತ್ತಲ್ಲ? 2 ಮಿನಿಟ್ಸ್. 2 ಮಿನಿಟ್ಸ್ ಅಷ್ಟೇನಾ? ಪ್ರಾಮಿಸ್. ಓಕೆ, ಹಾಗಾದರೆ ವೆಯ್ಟ್ ಮಾಡ್ತೀನಿ. ರಾಯ್ತಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೌತೆಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮೊಸರು, ರುಚಿಗೆ ತಕ್ಕಷ್ಟು. ಓಕೆ, ಫಸ್ಟ್ ಏನು ಮಾಡ್ಕೋತೀರಾ? ಸೌತೆಕಾಯಿನ ಕಟ್ ಮಾಡ್ಕೊಳ್ತೀನಿ. ಅಷ್ಟೇನಾ? ಟೊಮ್ಯಾಟೊ ಏನೂ ಹಾಕಲ್ಲ? ಇಲ್ಲ, ಇಷ್ಟೇ. ಇಷ್ಟೇ. ನೀವು ಅಡುಗೆ ಮಾಡೋದು ಯಾವಾಗಿಂದ ಕಲ್ತ್ರಿ? ನಿಮಗೆ ಓನ್ ಇಂಟ್ರೆಸ್ಟಾ ಅಥವಾ ಯಾರಾದರೂ ಅಮ್ಮ ಮದುವೆ ಆಗೋ ಟೈಮ್ ಬಂದು ಅಡುಗೆ ಕಲಿ ಅಂತ ಏನಾದರೂ? ಇಲ್ಲ, ಓನ್ ಇಂಟ್ರೆಸ್ಟ್. ಓನ್ ಇಂಟ್ರೆಸ್ಟ್. ಯಾವಾಗಿಂದ ಕುಕ್ ಮಾಡ್ತಿದ್ದೀರಾ? 4-5 ಇಯರ್ಸ್ ಆಫ್ಟರ್ ಮ್ಯಾರೇಜ್. ಓನ್ ಇಂಟ್ರೆಸ್ಟ್ ಅಂತ ಹೇಳಿದ್ರು, ಆಮೇಲೆ 4-5 ಇಯರ್ಸ್ ಅಷ್ಟೇ ಅಂತ. ಸೊ ಮನೇಲಿದ್ದಾಗ ಏನು ಮಾಡ್ತಿರ್ಲಿಲ್ಲ, ಅಡುಗೆ ಎಲ್ಲ ಏನು ಮಾಡ್ತಿರ್ಲಿಲ್ಲ ಬಿಫೋರ್ ಮ್ಯಾರೇಜ್? ಮಾಡ್ತಿದ್ವಿ, ಬಟ್ ಜಾಸ್ತಿ ಏನು ಮಾಡ್ತಿರ್ಲಿಲ್ಲ. ಬೇಸಿಕ್ ಅಲ್ವಾ? ಹಾಲು, ಅನ್ನ ಮಾಡೋದು,
ಮ್ಯಾಗಿ ಮಾಡೋದು, ಅನ್ನ ಮಾಡೋದು ಅಷ್ಟೇ ಅಲ್ವಾ? ಅಷ್ಟೇ. ನಾನು ಅಷ್ಟೇ. ಓಕೆ, ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅವ್ರಿಗೆ ಏನಾದ್ರು ಆನ್ಸರ್ ಗೊತ್ತಿಲ್ಲ, ಇವಾಗ ಆನಿಯನ್ ಹಾಕೋಣ, ಇದು ಕಟ್ ಮಾಡ್ಕೊಳ್ಳೋಣ, ಅದು ಫ್ರೈ ಮಾಡೋಣ, ಮೊಸರು ಹಾಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ನಾನು ಮಾಡಬೇಡಿ ಅಂದರೆ ಮಾಡಲ್ವಾ ನೀವು? ಕೋಪ ಮಾಡ್ಕೊಬೇಡಿ ಬಿಡಿ, ಹೋಗ್ಲಿ. ಮಾಡಲಾ ಅಥವಾ ನೀವೇ ಮಾಡ್ಬಿಡ್ತೀರಾ ಅದನ್ನು? ಮಾಡಿ ಮಾಡಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನೀವು 4 ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ? ಮದುವೆಗೆ ಮುಂಚೆ ಏನೋ ಅಡುಗೆ ಮಾಡ್ತಿದ್ದೀರಿ, ಬಟ್ ಇವಾಗ ಚೆನ್ನಾಗಿ ಮಾಡ್ತೀರಾ. ಇವಾಗ ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಬಗ್ಗೆ, ನಿಮ್ಮ ಅಡುಗೆ ಬಗ್ಗೆ ನಿಮ್ಮ ಮನೆಯವರೆಲ್ಲ ಒಂದಷ್ಟು ವಿಡಿಯೋಸ್ ಅಂದರೆ ಮಾತಾಡಿದ್ದಾರೆ. ಓಕೆ, ಅದನ್ನೆಲ್ಲ ನೋಡ್ಕೊಂಬರೋಣ. ಓಕೆ, ನೋಡ್ಕೊಂಬರೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಮನೆಗೆ ಸುವರ್ಣ ಪ್ಲಸ್ ಚಾನಲ್ದವರು ಅಡುಗೆ ಪ್ರೋಗ್ರಾಮ್ ಇದನ್ನು ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ಅಕ್ಕನ ಮಗಳು ಅಡುಗೆ ಮಾಡ್ತಾಯಿದ್ದಾರೆ. ಅವಳು ತುಂಬ ಚಿಕ್ಕಂದಿನಿಂದ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದಾಳೆ. ಇವತ್ತು ಮಾಡ್ತಾಯಿದ್ದಾಳೆ. ಅವಳು ಟೇಸ್ಟ್ ನೋಡಿದ ಮೇಲೆ ನಿಮಗೆ ಇದು ಅವಳು ಒಂದು 12 ವರ್ಷದಿಂದ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ಲು. ಅವ್ರ ಅಮ್ಮನಿಗೆ ಹೆಲ್ಪ್ ಮಾಡ್ತಾಯಿದ್ಲು. ಹೆಲ್ಪ್ ಮಾಡ್ತಾ ಅವಳೇ ಓನಾಗೇ ಮಾಡ್ತಾಳೆ ಕುಕ್ಕು. ನನಗೂ ಚೆನ್ನಾಗೇ ಹೆಲ್ಪ್ ಮಾಡ್ತಾಯಿದ್ದಾಳೆ. ಏನಾದರೂ ಮಾಡೋದು ಯಾವುದು ಮಾಡ್ತಾ ಇದ್ದಾಗ ಬಂದು ಹೆಲ್ಪ್ ಮಾಡೋದೆಲ್ಲ ಮಾಡ್ತಾಯಿದ್ಲು. ಅವಳಿಗೆ ತುಂಬ ಮುಂಚೆಯಿಂದನೂ ಚಾನಲಲ್ಲಿ ಬರಬೇಕು ಅಂತ ಇತ್ತು. ಅದು ಇವತ್ತು ಒಂಥರ ಆಸೆ ಪೂರೈಸಿದೆ ಅಂತಲೇ ಹೇಳ್ಬೋದು. ನಾವು ಸುವರ್ಣ ಚಾನಲ್ ಮನೆಗೆ ಬಂದಿರೋದು ತುಂಬ ಸಂತೋಷ. ನಮ್ಮ ಮಗಳು ತುಂಬ ಅಡುಗೆ ಒಳಗೆ ತುಂಬ ಫೇಮಸ್ ಆಗಿದ್ದಾರೆ. ನಮ್ಮ ದೀಪಿಕಾ ಅಡುಗೆ ಮೊದಲು ಮದುವೆ ಆದಕ್ಕೆ ಮುಂಚೆನೂ ಫೇಮಸ್ ಆಗಿದ್ದಾಳೆ, ಮದುವೆ ಆದಮೇಲೂ ಫೇಮಸ್ ಆಗಿದ್ದಾರೆ. ಸುಮಾರು 12 ವರ್ಷದಿಂದ ಮಾಡ್ತಾರೆ. ಸುವರ್ಣ ಚಾನಲ್ ಅವ್ರು ಬಂದಿದ್ದಾರೆ. ನನ್ನ ಮಗಳದ್ದು ಅಡುಗೆ ಮಾಡಿಸ್ತಾ ಇದ್ದೀವಿ. ಅವರು ಟೇಸ್ಟ್ ನೋಡಿ ಅವರು ಲೈಕ್ ಮಾಡಬೇಕು ಅಂತ ಹೇಳಿ. ಹಲೋ, ಹಾಂ ಹೇಳಿ. ಎಷ್ಟು ಸುಳ್ಳು ಹೇಳ್ತೀರಾ ನೀವು? ನೋಡಿದ್ರಾ ನಿಮ್ಮ ತಾಯಿಯವ್ರು ಏನು ಹೇಳಿದ್ರು ಅಂತ? ಏನು ಹೇಳಿದ್ದಾರೆ? ಅವ್ರು ಹೇಳಿದ್ರು ನೀವು 12 ಇಯರ್ಸ್ ಇಂದನೇ ಅಡುಗೆ ಮಾಡ್ತಿದ್ರಂತೆ. ಮಾಡ್ತಿದ್ದೆ. ನೀವೇನು ಹೇಳಿದ್ರಿ ಅವಾಗ ನಾನು ಕೇಳಿದಕ್ಕೆ? ಜಸ್ಟ್ 4 ಇಯರ್ಸ್ ಆಯ್ತು ಅಷ್ಟೇ ಅಡುಗೆ ಮಾಡೋದು. ಎಲ್ಲ ಅಡುಗೆ ಕಲ್ತು 4 ಇಯರ್ಸ್ ಆಯಿತು ನಾನು. ಬಟ್ ಮ್ಯಾಗಿ, ಅನ್ನ ಅದೆಲ್ಲ ನಾನು 12 ವರ್ಷದಿಂದನೇ ಮಾಡ್ತಿದ್ದೆ. ಓಕೆ, ಹಾಗಾದರೆ 2 ರೆಡಿನಾ? ಹಾಂ, ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡ್ಬೋದಾ? ಹಾಂ, ಮಾಡ್ಬೋದು. ಕೊಡಿ. ಯಾಕೆ ಇಷ್ಟೊಂದು ನನಗೆ ಭಯ ಆಗ್ತಾ ಇದೆ? ಮೇಲಿಂದ ಅರ್ಥ ಮಾಡ್ತದೆ. ಟಂಟಡ ಯಾವಾಗ ಮ್ಯೂಸಿಕ್ ಕೊಡ್ಬೇಕಪ್ಪ ಹಂಗೆಲ್ಲ. ಧೈರ್ಯವಾಗಿ ಟೇಸ್ಟ್ ಮಾಡ್ಬೋದಾ? ಹೌದು. ಏನಾದರೂ ಆಯಿತು ಅಂದರೂ ಕೂಡ ಅದಕ್ಕೂ ಗ್ಯಾರಂಟಿ ನಾನೇ ಕೊಡ್ತೀನಿ. ಹಾಂ, ಡಾಕ್ಟರ್ ಇದ್ದಾರೆ ಮನೆಯಲ್ಲಿ. ಡಾಕ್ಟರ್ ಇದ್ದಾರಲ್ವಾ? ಅವರು ಎಲ್ಲ ಮೆಡಿಸಿನ್ಸ್ ಇದು ಮಾಡ್ತಾರೆ ಅಂತ ಹೇಳಿದ್ರಿ. ನೀವು ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತೀರಲ್ಲ, ಸ್ವಲ್ಪ ಲೌಡ್ ವಾಯ್ಸ್ಗೆ ಕನ್ವರ್ಟ್ ಮಾಡೋಕೆ ಏನಾದರೂ ಮೆಡಿಸಿನ್ಸ್ ಏನಾದರೂ? ಅವ್ರ ಹತ್ರ ಲೌಡಾಗಿ ಇರ್ತೀವಿ, ನಿಮ್ಮ ಹತ್ರ ಸ್ವಲ್ಪ ಸಾಫ್ಟಾಗಿ. ಅಯ್ಯೋ ದೇವ್ರೆ, ಯಾಕ್ರಿ ಹಿಂಗೆ? ಅವ್ರ ಹಸ್ಬೆಂಡ್ ಅಲ್ವಾ, ಅದಕ್ಕೆ. ನಾನು ಫ್ರೆಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಸಾಫ್ಟ್. ಗಾರ್ಲಿಕ್ ರೈಸ್ ಮತ್ತು ರಾಯ್ತಾ 2 ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಖಂಡಿತ. ಓಕೆ, ಗಾರ್ಲಿಕ್ ರೈಸ್ ಹಾಗೂ ರಾಯ್ತಾ ರೆಡಿ. ನಾನು ಟೇಸ್ಟ್ ಮಾಡೋಕ್ಕೆ ರೆಡಿ. ನೀವು ಟ್ರೈ ಮಾಡ್ತೀರಾ ಅಲ್ವಾ? ಅಂದರೆ ನಾನು ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ, ಆಮೇಲೆ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಲಾ? ಮಾಡಿ. ಓಕೆ, ಯಾವ್ದು ಫಸ್ಟ್ ಟೇಸ್ಟ್ ಮಾಡಿ? ರೈಸ್ನ ಟೇಸ್ಟ್ ಮಾಡಿ ಫಸ್ಟ್. ರೈಸ್ನ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ರಾಯ್ತಾನು ಟೇಸ್ಟ್ ಮಾಡಿ. ಸೂಪರ್. 2 ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ಗಾರ್ಲಿಕ್ ರೈಸ್ ಹಾಗೂ ರಾಯ್ತಾ ರೆಡಿ. ನಾನು ಟೇಸ್ಟ್ ಮಾಡಿದ್ದು ಆಯಿತು. ನನಗಂತೂ ಇಷ್ಟ ಆಯಿತು. ಯಾಕಂದರೆ ವೆರಿ ಸಿಂಪಲ್, ತುಂಬ ಈಸಿಯಾಗಿ ಮಾಡ್ಬೋದು. ರಾಯ್ತಾನೂ ಅಷ್ಟೇ 1 ಮಿನಿಟ್ ಸಾಕಲ್ವಾ. ಆ್ಯಂಡ್ ಗಾರ್ಲಿಕ್ ರೈಸ್ ತುಂಬ ಚೆನ್ನಾಗಿದೆ. ಸೇಮ್ ಚಿತ್ರಾನ್ನ ಟೈಪೇ ಇದೆ, ಬಟ್ ಡಿಫ್ರೆಂಟ್ ಫ್ಲೇವರ್. ಗಾರ್ಲಿಕ್ ಹಾಕಿರೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಕೊಡ್ತಾರೆ. ಸೊ 2 ತುಂಬ 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 ಚೆನ್ನಾಗಿದೆ. ಆದರೆ ಇಲ್ಲಿಗೆ ಫೈನಲ್ ಆಗಲ್ಲ. ನಿಮ್ಮ ಫ್ಯಾಮಿಲಿಯವ್ರು ಬರಬೇಕು, ಅವರು ಇದನ್ನು ಟೇಸ್ಟ್ ಮಾಡಬೇಕು, ಅವರು ಮಾರ್ಕ್ಸ್ ಕೊಡಬೇಕು, ಆಮೇಲೆ ನಾನು ನಿಮಗೆ ಸರ್ಟಿಫಿಕೇಟ್ ಕೊಡೋದು. ಓಕೆನಾ? ಕರ್ಬಿಡೋಣ. ಕರಿಬಿಡಿ. ನೀವೇ ಕರ್ಬಿಡಿ.
ನಾನು ದಿನ ಕರಿತಿರ್ತೀವಿ, ನೀವು ಅಪ್ರೂಪ ಕರಿತೀರಿ, ನೀವೇ ಕರೀರಿ. ಸರಿ, ಅಪರೂಪಕ್ಕೆ ಎಲ್ಲರೂ ಬಂದ್ಬಿಡಪ್ಪ. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪರ್ಟ್ಸ್ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 12 ಗಂಟೆಗೆ. ದೀಪಿಕಾ ಅವರೇ, ನಿಮ್ಮ ಫ್ಯಾಮಿಲಿ ಇದೆ, ಮತ್ತೊಮ್ಮೆ ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಪ್ಲೀಸ್. ಇವ್ರು ನಮ್ಮ ಮಮ್ಮಿ, ಓಕೆ ಅವ್ರು ನಮ್ಮ ಆಂಟಿ, ಓಕೆ ಅವ್ರು ನಮ್ಮ ಆಂಟಿ ಫ್ರೆಂಡ್. ಓಕೆ ಓಕೆ ಎಲ್ಲರೂ ಇವರ ಅಡುಗೆ ಟೇಸ್ಟ್ ನೋಡಿದ್ದೀರಾ? ಎಲ್ಲರೂ ನೀವು ನೋಡಿದ್ದೀರಾ? ಅಮ್ಮ ಬಿಡಿ ಯಾವಾಗಲೂ ನೋಡ್ತಾ ಇರ್ತಾರೆ. ನೀವಿಬ್ರು ಚೆನ್ನಾಗಿ ಮಾಡ್ತಾರಾ? ತುಂಬ ಚೆನ್ನಾಗಿ ಮಾಡ್ತಾರಾ? ಏನು ಚೆನ್ನಾಗಿ ಮಾಡ್ತಾರೆ? ರೈಸ್ ಐಟಮ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಐಟಮ್ ಚೆನ್ನಾಗಿ. ಎಲ್ಲ ಐಟಮ್ ಚೆನ್ನಾಗಿ ನೀವು ಮಾಡ್ತಾರೆ. ಟೇಸ್ಟ್ ನೋಡಿದ್ದೀರಾ, ನೀವು ಹೆಂಗೆ ಮಾಡಿದ್ದಾರೆ ಅಂತ ಹೇಳಬೇಕು. ನಾನು ಆಲ್ರೆಡಿ ಹೇಳಾಯ್ತು ಅವ್ರಿಗೆ. ಇವಾಗ ನೀವು ಟೇಸ್ಟ್ ಮಾಡಿ ಗಾರ್ಲಿಕ್ ರೈಸು ಮತ್ತು ರಾಯ್ತಾ ಹೇಗಿದೆ ಅಂತ ಹೇಳಬೇಕು. ಟೇಸ್ಟ್ ಮಾಡ್ತೀರಾ? ಅಮ್ಮ ಹೇಗಿದೆ? ತುಂಬ ಚೆನ್ನಾಗಿ. ಆಹಾ, ತುಂಬಾ ಚೆನ್ನಾಗಿದೆ. ಮಗಳಲ್ವಾ, ಚೆನ್ನಾಗಿದೆ ಅಂತ ಹೇಳಲೇಬೇಕು, ವಿಧಿ ಇಲ್ಲ ಅಲ್ವಾ? ತುಂಬ ಚೆನ್ನಾಗಿ. ತುಂಬ ಚೆನ್ನಾಗಿ ಮಾಡ್ತಾರಾ? ಓಕೆ ಓಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಮನೆಯಲ್ಲಿ ಮಾಡೋಕ್ಕಿಂತ ಇವತ್ತಿನ್ನೂ ಚೆನ್ನಾಗಾಗಿದೆ. ಮನೇಲಿ ಮಾಡೋಕ್ಕಿಂತ ಇನ್ನೂ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ ಅಂದರೆ ಎಲ್ಲ ಚೆನ್ನಾಗಿ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅಂದರೆ ಎಲ್ಲ ಸ್ವಲ್ಪ ಬೇಕಾಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತುಂಬ ಇದು ಮಾಡಿ ಮೈಂಡ್ ಕಾನ್ಸಂಟ್ರೇಷನ್ ಮಾಡಿ ಮಾಡ್ತಾರಲ್ಲ, ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗಿದೆ. ಆಂಟಿ ನೀವು ಹೇಳಿ, ಚೆನ್ನಾಗಿದೆಯಾ? ಖಾರವಾಗಿ ಚೆನ್ನಾಗಿದೆಯಾ? ಹಾಗಾದ್ರೆ ಅವ್ರು ಕಡಿಮೆ ಖಾರ ತಿಂತಾರೆ, ಯಾಕಂದ್ರೆ ಅದ್ರಲ್ಲಿ ಖಾರನೇ ಇಲ್ಲ, ಸುಮ್ಮನೆ ಕಲರ್ಗೆ ಹಾಕಿದ್ರೆ ಅಷ್ಟೇ. ಖಾರ ಇದೆಯಾ? ಚೆನ್ನಾಗಿದೆಯಾ? ಎಲ್ರಿಗೂ ಚೆನ್ನಾಗಿದೆಯಾ? ಓಕೆನಾ? ಕೊಡ್ಲಾ ಸರ್ಟಿಫಿಕೇಟ್ ಇವ್ರಿಗೆ? ಓಕೆ, ದೀಪಿಕಾ ಅವರೇ ನೀವು ಪಾಸ್ ಆಗ್ಬಿಟ್ಟಿದ್ದೀರಾ ಬಿಡಿ. ಥ್ಯಾಂಕ್ ಯು. ಡಿಸ್ಟಿಂಕ್ಷನಲ್ಲೇ ಪಾಸ್. ಓಕೆ ಹಾಂ ಓಕೆ. ಏನು ಎಲ್ಲದಕ್ಕೂ ಓಕೆ ಬಿಟ್ಟು ಏನಾದ್ರು ಹೇಳಿ ಮಾ ಪ್ಲೀಸ್. ನೀವು ಹೇಳ್ಬೇಕು. ನಾವು ದೇವ್ರೇ, ಅವಾಗಿಂದ ನಾನು ಹಾಫ್ ಅನ್ ಅವರಿಂದ ಬಡ್ಕೋತಾನೆ ಇದ್ದೀನಿ, ಸೊ ಹಂಗೆ ಹಿಂಗೆ ಅಂತ. ನೀವು ಬರೀ ಓಕೆ ಆಯ್ತು, ಇಲ್ಲ ಅಷ್ಟೇ. ಯಾಕೆ ತುಂಬಾ ಕಡಿಮೆ ಮಾತಾಡ್ತಾರೆ ನಿಮ್ಮ ಮಗಳು? ಇಲ್ಲ, ಮಾತಾಡೋದು ಕಮ್ಮಿ. ಇಲ್ಲ, ಮಾತಾಡೋದೇ ಕಡಿಮೆ. ಸಖತ್ತಾಗಿ ಹೇಳಿದ್ರು. ಅವಳು ಮಾತಾಡೋದೇ ಕಮ್ಮಿ. ಹೌದಾ? ಹೌದು. ಓಕೆ, ಎಲ್ರಿಗೂ ಇಷ್ಟ ಆಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್ ದೀಪಿಕಾ, ತುಂಬ ಚೆನ್ನಾಗಿತ್ತು ಗಾರ್ಲಿಕ್ ರೈಸ್ ಮತ್ತು ರಾಯ್ತಾ. ನಾನು ಇವತ್ತು ಮನೆಗೆ ಹೋಗಿ ಖಂಡಿತ ಟ್ರೈ ಮಾಡ್ತೀನಿ, ಬಿಕಾಸ್ ಇಟ್ ಇಸ್ ವೆರಿ ಸಿಂಪಲ್. ಆದರೆ ಗಾರ್ಲಿಕ್ ರೈಸಲ್ಲಿ ನೀವು ತುಂಬ ಗಾರ್ಲಿಕ್ ಹಾಕಿದ್ದೀರಾ ಅಲ್ವಾ? ಇನ್ನು ನೀವು ಜಾಸ್ತಿ ಗಾರ್ಲಿಕ್ ಯೂಸ್ ಮಾಡ್ತೀರಾ? ಹಾಂ, ಯೂಸ್ ಮಾಡ್ತೀವಿ. ಏನಕ್ಕೆ? ಡೈಜೆಷನ್ಗೆ ಒಳ್ಳೆಯದು. ಡೈಜೆಷನ್ಗೆ ಒಳ್ಳೆಯದು ಗಾರ್ಲಿಕ್, ಅದಕ್ಕೆ ಯೂಸ್ ಮಾಡ್ತೀರಾ ಜಾಸ್ತಿ. ಹೌದು. ಗೊತ್ತಾಯ್ತಲ್ಲ ವೀಕ್ಷಕರೇ, ಡೈಜೆಷನ್ಗೆ ಗಾರ್ಲಿಕ್ ತುಂಬ ಯೂಸ್ಫುಲ್. ಸೊ ಅದನ್ನು ಎಲ್ಲ ಐಟಮಲ್ಲೂ ಆಲ್ಮೋಸ್ಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಕೊನೆಗೆ ನಿಮಗೆಲ್ಲರಿಗೂ ಮನೆ ಮದ್ದು. ತಲೆ ಇದ್ಮೇಲೆ ತಲೆನೋವು ಬರಲೇಬೇಕಲ್ವೇನ್ರಿ? ಸೊ ತಲೆನೋವು ತಟ್ ಅಂತ ಮಾಯ ಆಗಬೇಕು ಅಂದರೆ ಎಲ್ಲರ ಮನೇಲೂ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತಪ್ಪ ಅಲ್ವಾ? ಯಾರು ಅಡುಗೆ ಮನೇಲಿ ಕೊತ್ತಂಬರಿ ಸೊಪ್ಪಿಲ್ಲ ನನಗೆ ತೋರಿಸಿ. ಸೊ ಕೊತ್ತಂಬರಿ ಸೊಪ್ಪನ್ನ ಕಲ್ಲಲ್ಲಿ ಅರ್ದು ಅದು ಯಾವಾಗ ರಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಆ ಪೇಸ್ಟ್ನ ಹಣೆ ಮೇಲೆ ಹಚ್ಚೋದ್ರಿಂದ ನಿಮ್ಮ ತಲೆನೋವು ತಟ್ ಅಂತ ಮಾಯ. ವೆರಿ ಸಿಂಪಲ್ ಅಲ್ಲ? ನಿಮಗೂ ತಲೆನೋವು ಬಂದಾಗ ಅದನ್ನೇ ಹಚ್ಚಿ. ಓಕೆ ವೀಕ್ಷಕರೇ, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೀವು ನೋಡಿದ್ರಿ ನಾನು ದೀಪಿಕಾ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ನನಗೆ ಗಾರ್ಲಿಕ್ ರೈಸ್ ಮಾಡಿಕೊಟ್ರು, ರಾಯ್ತಾ ಮಾಡಿಕೊಟ್ರು, ನೀವು ಎಂಜಾಯ್ ಮಾಡಿದ್ರಿ ಅಲ್ವಾ? ದೀಪಿಕಾ ಅವರೇ, ತುಂಬ ಥ್ಯಾಂಕ್ಸ್. ನನಗೆ ಈ ಸ್ಪೆಷಲ್ ಐಟಮ್ ಮಾಡಿಕೊಟ್ಟಿದ್ದೀರಾ. ಮೋರ್ ದೆನ್ ದ್ಯಾಟ್ ನನ್ನನ್ನು ಬೇರ್ ಮಾಡ್ಕೊಂಡಿದ್ದೀರಾ. ಹೋಪ್ ನಾನು ನಿಮ್ಮನ್ನು ಎಲ್ಲೂ ಏನೋ ಬೇಜಾರ ಮಾಡಿಸ್ಲಿಲ್ಲ ಅಂತ. ಇಲ್ಲ ಇಲ್ಲ, ಬೇಜಾರಾಗಲಿಲ್ಲ ಅಲ್ವಾ? ಇಲ್ಲ, ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸಿ. ಇಲ್ಲ, ಅದಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಕೊಂಬಿಡೋಣ ಇಬ್ರು. ಸುವರ್ಣ ಪ್ಲಸ್ ಕಡೆಯಿಂದ ನಿಮ್ಗೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ, ನನ್ನ ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಹೇಳಿ. ಏನು ಅನಿಸಿಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಸಖತ್ ಎಂಜಾಯ್ ಮಾಡಿದೆ. ವೀಕ್ಷಕರೇ, ನೀವು ನನ್ನ ಜೊತೆ ಎಂಜಾಯ್ ಮಾಡಬೇಕಾ? ನಾನು ನಿಮ್ಮ ಮನೆಗೆ ಬರಬೇಕಾ? ನಿಮ್ಮ ಅಡುಗೆ ಟೇಸ್ಟ್ ಮಾಡಬೇಕಾ?
ಹಾಗಾದ್ರೆ ಆವಾಗಲೇ ಹೇಳದ್ನಲ್ವಾ, ನಿಮ್ಮ ಫೋಟೋ ಹಾಗೂ ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಅಥವಾ aduge@suvarna.tv ಕೂಡ ನಿಮ್ಮ ಪ್ರೊಫೈಲ್ ಕಳಿಸ್ಬೋದು. ನಾನು ನಿಮ್ಮ ಮನೇಲಿರ್ತೀನಿ ನಿಮ್ಮ ಅಡುಗೆ ಟೇಸ್ಟ್ ಮಾಡೋಕ್ಕೆ. ಸೊ ನಾಳೆ ಯಾರ ಮನೆಗೆ ಹೋಗ್ತೀನಿ, ಯಾವ ಅಡುಗೆ ಟೇಸ್ಟ್ ಮಾಡ್ತೀನಿ ಅಂತ ನೀವೆಲ್ಲ ಕಾಯ್ತಾ ಇರಿ, ನೋಡ್ತಾ ಇರಿ ಸುವರ್ಣ ಪ್ಲಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಗಾರ್ಲಿಕ್ ರೈಸ್ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ರೈಸ್, ಸಾಲ್ಟ್, ಗಾರ್ಲಿಕ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಆಯಿಲ್, ಮಸ್ಟರ್ಡ್ ಸೀಡ್ಸ್, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಚಿಲ್ಲಿ ಪೌಡರ್. ಮೊದಲಿಗೆ ಟೊಮ್ಯಾಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈ ಮಿಶ್ರಣಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ. ಟೊಮ್ಯಾಟೊ ಹಣ್ಣನ್ನು ಹಾಕಿ ಸರಿಯಾದ ರೀತಿಯಲ್ಲಿ ಒಗ್ಗರಣೆ ಮಾಡಿಕೊಳ್ಳಿ. ಆಮೇಲೆ ಈ ಮಿಶ್ರಣಕ್ಕೆ ಮಾಡಿಕೊಂಡ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷಗಳ ಕಾಲ ಹಾಗೆ ಬಿಡಿ. ಆಗ ನಾವಂದುಕೊಂಡ ಗಾರ್ಲಿಕ್ ರೈಸ್ ರೆಡಿಯಾಗುತ್ತದೆ.